ಅಬ್ಬಾ, ಇದು ಯಾರು ರೆಮೋ ಹಿಂದೆ ಇರೋಂತ ರಮಾ? ಏನಿದು ಚೇಂಜ್ ಓವರ್ ರೆಮೋರೆ? ಎಷ್ಟು ಸುಂದರವಾಗಿ ಕಾಣ್ತಾ ಇದೀರಾ ಗೊತ್ತಾ? ನಿಜವಾಗ್ಲೂನಾ? ಯು ಆರ್ ಲುಕಿಂಗ್ ಬ್ಯೂಟಿಫುಲ್, ಐ ಸ್ವೇರ್. ಥ್ಯಾಂಕ್ ಯು. ನಮ್ಮ ಪಿಂಕ್ ಬಾರ್ಬಿ ರೆಮಗೆ ಬರ್ಲಪ್ಪ ಚಪ್ಪಾಳೆ. ಆಹಾ, ಏನು ಸುಂದರವಾಗಿ ಕಾಣ್ತಾ ಇದ್ದಾರೆ. ಆಮೇಲೆ ಈ ಬದಲಾವಣೆಗೆ ನಮ್ಮ ಸುಮಿತ್ ಜೋಶಿ ಅವ್ರು ಕೊಟ್ಟಂತ ಸಾಥ್ ಇದೆಯಲ್ಲ, ಬರ್ಲಿ ಚಪ್ಪಾಳೆ ಸುಮಿತ್ಗೆ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಕೆನ್ ಐ ಸ್ಟಾರ್ಟ್? ಸ್ಟಾರ್ಟ್ ಮಾಡಿ ಮೇಡಮ್. ಈ ತರ ನೀವು ಕಾಣಿಸ್ತೀರಾ ಅಂತ ನಾನು ಅನ್ಕೊಂಡೆ. ದೇವ್ರಾಣೆ, ಸೀರಿಯಸ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಸಚ್ ಅನ್ ಇಂಟೆಲಿಜೆಂಟ್ ಥಾಟ್ ಫ್ರಮ್ ದ ಕೊರಿಯೋಗ್ರಫರ್ಸ್ ಪಾಯಿಂಟ್ ಆಫ್ ವ್ಯೂ. ಅರುಣ್ ಮಾಸ್ಟರ್. ಅವರಿಗೆ ರೆಸ್ಟ್ ಕೊಡ್ಬೇಕು. ಹಾ. ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ದ ಸಾಂಗ್ ಆಲ್ಸೋ. ಡಾನ್ಸ್ ಅಲ್ಲಿ ಪಲ್ಟಿನೂ ಇರ್ಬೇಕು. ಎಂತ ತಲೆ ಅರುಣ ನಿಂದು, ಕಡಿಮೆ ಅಲ್ಲ. ಅಂಡ್ ಹಿ ನ್ಯೂ ದಟ್ ಈ ಸ್ವಲ್ಪ ರೆಸ್ಟ್ ಕೊಟ್ರೆ ಮುಂದೆ ಎಲ್ಲ ಮಾಡ್ಬೋದು ರೆಮೋ ಅಂತ. ಬಟ್ ಐ ಆಮ್ ಟೆಲಿಂಗ್ ಯು ದಟ್ ಬಾಯ್ ಆಲ್ಸೋ ರಿಯಲಿ ಸಪೋರ್ಟೆಡ್ ಹರ್. ನೋಡಿ, ಏನ್ ಕೊಟ್ರು ಯು ಶುಡ್ ನೋ ಹೌ ಟು ಮೋಲ್ಡ್ ಇಟ್ ಆಸ್ ಅ ಕೊರಿಯೋಗ್ರಫರ್. ಆಯ್ತಾ? ಚೆನ್ನಾಗಿ ನನ್ನ ಮಗ ಮೋಲ್ಡ್ ಮಾಡಿದ ಅನ್ಕಣೆ. ವಾಯ್ಸ್ ಓವರ್ಸ್ ಕೊಟ್ನಲ್ಲ, ಒಂಚೂರು ಹುಡುಗಿ ತರ ಮಾತಾಡಿ ಮೇಡಮ್, ಒಂಚೂರು ಹುಡುಗಿ ತರ ನಗಿ ಮೇಡಮ್, ಆ ತರ ಎಲ್ಲ ಹಿ ವಾಸ್ ಟ್ರೈಂಗ್ ಟು ಮೋಲ್ಡ್ ಹರ್. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ರೆಮೋ ರಿಯಲಿ ಯುವರ್ ಎಕ್ಸ್ಪ್ರೆಷನ್ಸ್ ಆರ್ ಅಲ್ಟಿಮೇಟ್. ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ ನೀವು. ಐ ಟೋಟ್ಲಿ ಲವ್ಡ್ ಇಟ್ ಅಂಡ್ ಗಾಡ್ ಬ್ಲೆಸ್ ಯು. ಟುಡೇಸ್ ಆಕ್ಟ್ ಐ ರಿಯಲಿ ಲವ್ಡ್ ರೆಮೋ. ಥ್ಯಾಂಕ್ ಯು ರಾಘು. ರೆಮೋ ಹಾಗೂ ನಮ್ಮ ಸುಮಿತ್ ಅವರ ಜೋಡಿ. ಇವತ್ತು ನಾನು ರೇಖಾ ಅವ್ರ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಿದ್ದೀನಿ. ರೇಮೋ ಅನ್ನೋದಕ್ಕಿಂತ ಅವರು ರೇಖಾ. Original, ಹೌದು, ಕರೆಕ್ಟ್. ರೇಖಾ. ಸೊ ಇವತ್ತು ರೇಖಾ ಕಾಣಿಸ್ಕೊಂಡಿದ್ದಾರೆ. ರೇಮೋ ಅವ್ರಿಗೆ ನೇಮ್ ಇಸ್ ರೇಖಾ ರೆಮೋ. ಹೌದು. ವಾಟ್ ಅ ಬ್ಯೂಟಿಫುಲ್ ನೇಮ್ ಯು ಗಾಟ್. ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ನಾನ್ ಡಾನ್ಸರ್ ಜೊತೆಗೆ ಸುಮಿತ್ ಅಂತ ಒಂದು ಸಪೋರ್ಟ್ ನಿಮ್ಗೆ ಜೊತೆ ಸಿಕ್ಕಿದೆ. ನಾವೆಲ್ಲರೂ ಅದನ್ನೇ ಇವತ್ತು ಕಾಯ್ತಾ ಇರೋದು. ಆ ಎಕ್ಸೈಟ್ಮೆಂಟ್ ಇನ್ನೂ ಎಲ್ಲರಲ್ಲೂ ಇದೆ. ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅರುಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಿತ್, ಈ ಇಡೀ ಹಾಡಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಬರೀ ಒಬ್ಬ ಡಾನ್ಸರ್ ಆಗಿ ಮಾತ್ರ ಇರ್ಲಿಲ್ಲ, ಲೈಕ್ ಅ ಗುಡ್ ಆಕ್ಟರ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ತುಂಬಾ ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ. ಅಂಡ್ ಐ ವಿಶ್ ಯು ಬೋತ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಶಿವಣ್ಣ. ಫಸ್ಟ್ ಅರುಣ್ ಮಾಸ್ಟರ್ ಸೂಪರ್. ಯಾಕಂದ್ರೆ ಒಂದು ಸ್ಟೋರಿ ಹೇಳೋದು ಅಥವಾ ರೀತಿಲಿ ಹೇಳಿ, ಆಮೇಲೆ ಅವ್ರ ಕಂಫರ್ಟ್ ಝೋನ್ ಇಟ್ಟು ಮಾಡಿದಿದೆಯಲ್ಲ, ಅದು ಬಹಳ ವಿಶೇಷ ಅಂತ ಭಾವಿಸ್ತೇನೆ. ಇವತ್ತು ಹೊಸ ಹೆಸರು ನಂಗೂ ರೇಖಾ ಅಂತ ಗೊತ್ತಿರಲಿಲ್ಲ. ಸೊ ಬ್ಯೂಟಿಫುಲ್. ನನಗೆ ಈ ಪೇರ್ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ 2 ಪಾಪ್ಯುಲರ್ ಪೇರ್ ಇದೆ ಇಂಗ್ಲಿಷ್ಲಿ. ಒಂದು ಲಾರ್ಲನ್ ಹಾರ್ಡಿ, ಇನ್ನೊಂದು ಟೆರೆನ್ಸ್ ಹಿಲ್ ಬಟ್ ಸ್ಪೆನ್ಸರ್. ಲಾರ್ಲ್ ಇಲ್ಲ ಅಂದ್ರೆ ಹಾರ್ಡಿ ಇಲ್ಲ, ಹಾರ್ಡಿ ಇಲ್ಲ ಅಂದ್ರೆ ಲಾರ್ಲ್ ಇಲ್ಲ. ಅದೇ ತರ ಟೆರೆನ್ಸ್ ಹಿಲ್ ಅಂದ್ರೆ ಬಟ್ ಸ್ಪೆನ್ಸರ್ ಇಲ್ಲ, ಬಟ್ ಸ್ಪೆನ್ಸರ್ ಟೆರೆನ್ಸ್ ಇಲ್ಲ. ಇವರಿಬ್ಬರು ನೋಡಿದ್ರೆ ನಂಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ಫೇವ್ರೆಟ್ ಸಾಂಗ್ ಇದು, ತುಂಬಾ ಇಷ್ಟವಾದ ಸಾಂಗ್. ಆಮೇಲೆ ಸುಮಿತ್ ಅವ್ರು ಅಪ್ಪಾಜಿ ಮಾಡಿದ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಅಪ್ಪಾಜಿ ಯಾಕೆ ಎಲ್ರಿಗೂ ಈಸಿಯಾಗಿ ಬರುತ್ತೆ ಅಂದ್ರೆ ಅವ್ರು ತುಂಬಾ ಸಿಂಪಲ್ ಆಗಿ ಮಾಡ್ತಾರೆ. ಆ ಸಿಂಪಲ್ ಆಗಿ ಮಾಡಿದ್ರೆ ಜನಕ್ಕೆ ತುಂಬಾ ಸಿಂಪಲ್ ಆಗಿ ಇಷ್ಟ ಆಗುತ್ತೆ. ಆ ಮುಖ ಎಲ್ಲ ಒಂದು ಬಾಡಿ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜ್ ಅವ್ರೊಬ್ಬರಿಗೆ ಸೂಟ್ ಆಗೋದು. ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರತಾಪ್, ಒಂದು ಸೇಯಿಂಗ್ ಇದೆ ಗೊತ್ತಾ, ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಮಗ ಅನ್ನೋ ತರ. ಇವತ್ತು ಪ್ರಥಮ್ ರಾಜ ಅನ್ನೋದನ್ನ ಪ್ರೂವ್ ಮಾಡ್ಬಿಡ್ರಿ. ಸೂಪರ್ ಪ್ರಥಮ್. ಇವತ್ತು ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ ಪ್ರಥಮ್ ಹಾಗೂ ತ್ರಿಷಾ ಅವರ ಪರ್ಫಾರ್ಮೆನ್ಸ್ಗೆ. ಇವತ್ತು ಈ ಡಾನ್ಸ್ ಅಲ್ಲಿ ಲೀಡರ್ ತರ ಕಾಣಿಸಿದಂತ ಪ್ರಥಮ್ ನ ಲೀಡ್ ಮಾಡಿದ್ದೆ ನಮ್ಮ ತ್ರಿಷಾ. ಸೂಪರ್ ತ್ರಿಷಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅಂದ್ರೆ ಮೊದಲನೇ ವಾರ ಹೇಳಿದಂತ ಮಾತುಗಳನ್ನೆಲ್ಲ ಪ್ರಥಮ್ ಸೀರಿಯಸ್ ಆಗಿ ತಗೊಂಡು ಇವತ್ತು ನನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ಜೋಡಿ ಸಿಕ್ಕಿದ ತಕ್ಷಣ ಒಂದ್ ಹಂತದಲ್ಲಿ ಪ್ರೂವ್ ಮಾಡಿದರೆ ಇದು ನಿಜವಾದ ಒಳ್ಳೆ ಹುಡುಗ ಪ್ರಥಮ್ ಅಂತ. ಕರೆಕ್ಟಾ ಪ್ರಥಮ್? ಓಕೆ. ನೀವ್ ಒಂದು ಪದದಲ್ಲಿ ಇಲ್ಲ ಈಗ ಅವ್ರು ಮಾತಾಡಲ್ಲ, ಏನ್ ಮಾತಾಡ್ತಾರೆ ಅವ್ರ ಬಗ್ಗೆ ಅಂತ ಕೇಳೋದಕ್ಕೆ ಅವ್ರು ಕಾಯ್ತಾ ಇದಾರೆ. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಹೇಳ, ನಾನು ಅದೇ ಅನ್ಕೊಂಡೆ ಏನ್ ಇನ್ನ ಸ್ಟಾರ್ಟ್ ಮಾಡಿಲ್ಲ ಅಂತ. ನೀವು ಇಷ್ಟ ತನಕ ಹೇಳಿದ್ರಲ್ಲ, ಈ ತ್ರಿಷಾ ಅವರು ಶಿವಣ್ಣ ಅವ್ರಿಗೆ ತುಂಬಾ ಆಪ್ತರು. ಹೇಗ್ ಗೊತ್ತಾ ಬಾಸ್ ನಿಮ್ಗೆ? ಗೊತ್ತಿಲ್ಲ. ನೀವು ಹ್ಯಾಟ್ರಿಕ್ ಹೀರೋ, ಇವ್ರು ಓದೋದ್ರಲ್ಲಿ 0. ನೀವು ಸೆಂಚುರಿ ಸ್ಟಾರ್, ಇವ್ರ ಕಾಲೇಜಲ್ಲಿ 3 ಸಲ ಡಿಬಾರ್. ನೀವು ಜಗ್ಗೇಶ್ ಸರ್ ಮಾಡಿರೋ ಸಿನಿಮಾ ಜೋಡಿ, ಇವ್ರು ನನಗೆ ಸಿಕ್ಕಿರೋ ಕೇಡಿ. ನೀವು ರವಿಚಂದ್ರನ್ ಸರ್ ಕೋದಂಡ ರಾಮ, ಇವ್ರ ಜೊತೆಗಿದ್ರೆ 3 ನಾಮ ಅಂತ ನಾನು ಅನ್ಕೊಂಡಿದ್ದೆ. ಈಗ ಸುಳ್ಳಾಯ್ತು. ಪರ್ಫೆಕ್ಟ್ ಡ್ಯಾನ್ಸರ್ ಅಂತ ಹೇಳಕ್ ಹೊರಟೆ ಬಾ. ಥ್ಯಾಂಕ್ ಯು ಸರ್. ವೆರಿ ನೈಸ್. ರಕ್ಷಿತಾ ಮ್ಯಾಮ್. ತ್ರಿಷಾ ಇಸ್ ಅ ಸ್ಟಾರ್ ಟುಡೇ. ಅವಳು ನೋಡಕ್ ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾಳೆ. ಶಿ ಲುಕ್ಸ್ ಲೈಕ್ ಅ ಸ್ಮಾಲ್ ಗರ್ಲ್, ಬಟ್ ಅವಳು ಡಾನ್ಸ್ ಮಾಡ್ಬೇಕಾ ಶಿ ಇಸ್ ಪಟಾಕಿ. ಪಟಾಕಿ ಅವಳು ಏನ್ ಚೆನ್ನಾಗಿ ಮಾಡ್ತಾಳೆ ಅವಳು. And these boys really did a good job, boys.
ಪ್ರಥಮ್ ಅಮೇಝಿಂಗ್ ಆಗಿ ಒಂದು ಬೆಳವಣಿಗೆ ಇದೆ ಪ್ರಥಮ್. ಯು ರಿಯಲಿ ಮೂವ್. ಇದಂತೂ ಹೇಳಬಲ್ಲೆ. ಲಾಸ್ಟ್ ವಾರ ನೀನು ಒಂದೇ ಸ್ಟೆಪ್ ಹಾಕಿತ್ತು, ಒಂದೇ. ಬಟ್ ಟುಡೇ ನಿಜವಾಗ್ಲೂ ರಾಹುಲ್ ಅಂಡ್ ಹಿಸ್ ಟೀಮ್ ಅಂಡ್ ದಟ್ ತ್ರಿಷಾ ದೇ ಹವ್ ಡನ್ ಮ್ಯಾಜಿಕ್ ಆನ್ ಯು. ನೀವು ಇದೇ ತರ ಪ್ರತಿ ವಾರ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಸ್ವಲ್ಪ ಜಾಸ್ತಿ ಹೊತ್ತು ಕೊಟ್ಕೊಂಡು 100% ನೀವು ಒಂದು ಲೆವೆಲ್ ರೀಚ್ ಆಗ್ತೀರಾ ಅಂತ ನನಗನ್ಸುತ್ತೆ. ರಾಹುಲ್, ಗುಡ್ ಜಾಬ್ ವಿತ್ ಪ್ರಥಮ್ ಅಂಡ್ ತ್ರಿಷಾ, ಗುಡ್ ಜಾಬ್. ತ್ರಿಷಾ, ಯಾವ ಊರು, ಏನ್ ಮಾಡ್ಕೊಂಡಿದ್ದೀರಾ, ನಿಮ್ ಬಗ್ಗೆ ಹೇಳಿ ಪ್ಲೀಸ್. ನಾನು ಬೆಳ್ತಂಗಡಿಯಿಂದ ಬಂದಿದ್ದೀನಿ. ನಾನು ಇವಾಗ ಸೆಕೆಂಡ್ PU ಮುಗಿಸಿ ಫಸ್ಟ್ ಇಯರ್ BBA ತಗೊಂಡಿದ್ದೀನಿ. ಮನೇಲಿ ಯಾರ್ಯಾರಿದ್ದಾರೆ? ನನ್ನ ಅಪ್ಪ, ಅಮ್ಮ, ನನ್ನ ತಂಗಿ, ಜೊತೆಗೆ ನಮ್ಮ ಮನೆಯವ್ರ ತರ ನನ್ನ ಸರ್ ಇದ್ದಾರೆ, ಜಿತೇಶ್ ಸರ್. ಓ ಸೂಪರ್ ಸೂಪರ್. ಸೊ DKD ಬರಬೇಕು ಅನ್ನೋದು ನಿಮ್ಮ ಕನಸಾಗಿತ್ತಾ? ಎಸ್ ಮ್ಯಾಮ್. ನನ್ನ ಕನಸಿಗಿಂತ ನನ್ನ ಪಪ್ಪ ಮತ್ತೆ ಸರ್ ಇದ್ ಕನಸು. ಸೀಸನ್ 7 ಅಲ್ಲಿ ಮೆಗಾ ಆಡಿಷನ್ ಬಂದಿದ್ದೆ. ಸ್ವಲ್ಪ ರೀಸನ್ ಇಂದಾಗಿ ಅಂದ್ರೆ ಡ್ಯಾನ್ಸ್ ಸರಿ ಆಗಿಲ್ಲ, ಸೊ ಅದಲ್ಲಿ ಸೆಲೆಕ್ಟ್ ಆಗಕ್ಕಾಗಿಲ್ಲ. ಈ ಸತಿ ಕೊಟ್ಟಿದ್ದೆ, ಬಟ್ ನಂಗೆ ಕಾಲ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ನಂಗೆ ಅವಾಗ ಧೈರ್ಯ ತುಂಬಿದ್ದು ನನ್ನ ಸರ್. ಮೈನ್ ಆಗಿಲ್ಲ, ಕಾಯಿ ಬರುತ್ತೆ ಅಂತ. ಕಾಲ್ ಬಂದಾಗ ತುಂಬಾ ಖುಷಿ ಆಗೋಯ್ತು. ಆಮೇಲೆ ಇಲ್ಲಿ ಬಂದಾಗ ಪ್ರಥಮ್ ಅಣ್ಣ ನಂಗೆ ಕಪಲ್ ಅಂತ ಹೇಳಿದ್ರು. ಅವಾಗ ಪ್ರಥಮ್ ಅಣ್ಣ ಫಸ್ಟ್ ಡ್ಯಾನ್ಸ್ ಯಾವ ಥರ ಮಾಡಿದ್ದಾರೆ, ನನ್ನ ಜೊತೆನೇ ಹೇಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅವರೇ ಬಂದು ಈ ಸ್ಟೆಪ್ ಏನು ಇವಾಗ್ಲಲ್ಲಿ ಹೊರಗೆ ಕರ್ಕೊಂಡು ನಂಗೆ ಸ್ಟೆಪ್ ಹೇಳ್ಕೊಡು ಬಾ, ಈ ಸ್ಟೆಪ್ ಏನು, ಇದಾದ್ಮೇಲೆ ಏನು ಅಂತೆಲ್ಲ ಅಷ್ಟು interest ಕೇಳಿದ್ರು. ತೋರ್ಸಿದ್ದಾರೆ. ತುಂಬಾ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಣ್ಣ. ದೊಡ್ಡ ರೆಸ್ಪಾನ್ಸಿಬಿಲಿಟಿ ಪ್ರಥಮ್, ತ್ರಿಷಾ ಲೈಫು ದೇವ್ರಾಣೆ ಮಾಡ್ತಾ ಇದ್ದೀನಿಲ್ಲ ಮೇಡಮ್. ಮೊನ್ನೆ ಶಿವಣ್ಣ ಲಾಸ್ಟ್ ಸಲ ಬಾಸು ಹೇಳಿದ್ರು ಏನಂತಾನೆ, ಈ 3-4 ವಾರ ರೆಡಿ ಆಗ್ತಾ, ನಾನ್ ಗ್ಯಾರಂಟಿ ಅಂತ ಹೇಳಿದ್ರು. ಬಾಸ್ ಮಾತು ನಿಜ ಮಾಡಕ್ಕೆ ನಾವು ಕನ್ಫರ್ಮ್ ಟ್ರೈ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ನಾಟ್ಯಕ್ಕೆ ನಟರಾಜ, ಚಿತ್ರರಂಗಕ್ಕೆ ಶಿವರಾಜ. ಶಿವಣ್ಣ ನಮ್ಗೆ ಯಜಮಾನ್ರು ಅವ್ರು ಹೇಳಿದ ಮಾತನ್ನ ಸತ್ಯ ಮಾಡೇ ಮಾಡ್ತೀವಿ. ಬಾಸ್ ಎದ್ದೇಳಿ, ಬಾಸ್ ಎದ್ದೇಳಿ, ಬಾಸ್ ಮನಿಕೊಬಿಟ್ಟಲ್ಲ ಬಾಸ್. ಚಿನ್ನಿ ಮಾಸ್ಟರ್, ನೀವು ಹೇಳಿ ಮಾಸ್ಟರ್, ಇದು ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ? ಪ್ರಥಮ್, ನೀವು ಜಸ್ಟ್ ಏನ್ ಮಾಡಬೇಡಿ, ಜಸ್ಟ್ ಫಾಲೋ ಹರ್ ಸ್ಟೆಪ್ಸ್, ದಟ್ಸ್ ಮೋರ್ ದೆನ್. Just follow. Trisha, you are a dynamic today. Thank you so much, sir. Fantastic. Thank You will definitely kill this show. You are the queen of DK. ಥ್ಯಾಂಕ್ ಯು ಸೊ ಮಚ್. ಈಗ ಕಣ್ಣಲ್ಲೇ ಮಾತಾಡೋ ಮುತ್ತಣ್ಣ ನಮ್ಮ ಶಿವಣ್ಣ. ವಕಾವ್ ತ್ರಿಷಾ, ಏನ್ ಎನರ್ಜಿ, ಏನ್ ಪವರ್, ಏನ್ ಸ್ಟೈಲು, ಏನ್ ಆಟಿಟ್ಯೂಡು. ಪ್ರಥಮ್ ನಿಜವಾಲ್ ಇವತ್ತು ಇದು ಯಾರ ತಪಸ್ಸಿನ ಫಲವೋ, ಈ ಕಣ್ಗಳು ಮಾಡಿದ ಪುಣ್ಯವೋ. ತುಂಬಾ ಚೆನ್ನಾಗಿ ಮಾಡಿದೆ. ಅಂಡ್ ತ್ರಿಷಾ, ಇದು ನಿಮಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಲಾಸ್ಟ್ ಒಂದೇ ಒಂದು ಮಾತು ಹೋಯ್ತಾ ಇದೀನಿ, ಒಂದು ಮಾತು ಹೇಳ್ಬಿಟ್ಟು ಹೊಟ್ಟೋಯ್ತೀನಿ ಸರ್. ಆಯ್ತು, ಒಂದ್ ಮಾತು. ಏನಿಲ್ಲ, ಚಿನ್ನಿ ಸರ್ ಅಂಡ್ ಮ್ಯಾಮ್, ರಕ್ಷಿತಾ ಮ್ಯಾಮ್ ಮತ್ತೆ ಶಿವಣ್ಣ ಸರ್ ಇವ್ರು ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರಿ. ಅವ್ರು ಬರ್ತಿದ್ದಂಗೆ ಒಂದು ಮಾತು ಹೇಳಿದ್ರು, ಯಾವ ಊರು ಅಂತ ಕೇಳಿದೆ. ಬೆಳ್ತಂಗಡಿ ಅಂದ್ರು. ಅದಕ್ಕೆ ನಾವು ಒಂದು ಮಾತಂದೆ, ನಾವು ಚೆನ್ನಾಗಿ ಮಾಡಿದ್ರೆ 2 ವಾರಕ್ಕೆ ಎತ್ತಂಗಡಿ ಅಂದೆ. ಅದಕ್ಕೆ ಅವ್ರು ಚೆನ್ನಾಗಿ ಮಾಡಿದ್ದು. ಈ ಮಾತು ನಿಮಗೆ ಗೊತ್ತಿರ್ಲಿ ಅಂತ ಹೇಳಕ್ ಬಂದೆ. ಎತ್ತಂಗಡಿ ನೀನಾಗ್ಬೇಕಷ್ಟ, ಅವಳಂತೂ ನನಗೆ ಆಗತ್ ಕಾಣ. ಚೆನ್ನಾಗಿ ಮಾತಾಡ್ತಾನೆ ಇರಿ. Anu, you should only send him, Anu. ಇವ್ರು ಒಂಥರ ಸ್ಪೆಷಲ್. ಅವರಾಗೆ ಬರ್ತಾರೆ, ಅವರಾಗೆ ಹೋಗ್ತಾರೆ, ಅವರಾಗೆ ಪಕ್ಕದಲ್ಲಿ ಕೂತ್ಕೋತಾರೆ.